ಡಿ.ಕೆ ಶಿವಕುಮಾರ್ ಅವರು ಘಟನೆಯನ್ನ ನೆನಪಿಸಿಕೊಂಡು ಭಾವುಕರಾದರೂ ಕಣ್ಣೀರು ಹಾಕಿದ್ದಾರೆ. ಇನ್ನು ಡಿ.ಕೆ ಶಿವಕುಮಾರ್ ಅವರ ಕಣ್ಣೀರಿಗೆ ನಿಖಿಲ್ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಸಾವಾಗಿದ್ರೂ ಕಪ್ಗೆ ಮುತ್ತಿಟ್ಟವರಿಗೂ ಕಣ್ಣೀರು ಬರುತ್ತಾ ಪ್ರಶ್ನೆ ಮಾಡಿದ್ದಾರೆ ನಿಖಿಲ್. ಸಾವಾಗಿದ್ರೂ ಕಪ್ಗೆ ಮುತ್ತಿಟ್ಟವರಿಗೂ ಕಣ್ಣೀರು ಬರುತ್ತಾ? ಈ ಕಣ್ಣೀರು ಹಾಕಿ ಏನು ಉಪಯೋಗ? ಅವ್ರ ಕಣ್ಣೀರು ವ್ಯರ್ಥ ಅಷ್ಟೇ. ಬೇಕಿದ್ರೆ ಹೋಟೆಲಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕಿತ್ತು. ಡಿ.ಕೆ ಶಿವಕುಮಾರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಾವಾಗಿದ್ರು ಕಪ್ಗೆ ಮುತ್ತಿಟ್ರಲ್ಲ, ಅವ್ರಿಗೆ ಕಣ್ಣೀರು ಬರುತ್ತಾ? ಈ ಕಣ್ಣೀರು ಹಾಕಿದ್ರೆ ಏನು ಉಪಯೋಗ? ಹೋಗಿರುವಂತಹ ಜೀವ ವಾಪಸ್ ಬರುತ್ತಾ? ಅವರ ಕಣ್ಣೀರು ವ್ಯರ್ಥ ಅಷ್ಟೇ ಅಂತ ನಿಖಿಲ್ ಲೇವಡಿ ಆಡಿದ್ದಾರೆ. ಇದೀಗ ಡಿ.ಕೆ ಶಿವಕುಮಾರ್ ಅವರು ಭಾವನಾತ್ಮಕವಾಗಿ ಅಂದ್ರೆ ಇದೀಗ ಎಮೋಷನಲ್ ಆಗಿ ಮಾತಾಡಿದ್ರು. ಈ ಘಟನೆ ಆಗ್ಬಾರ್ದಿತ್ತು, ಮಕ್ಕಳನ್ನ ಕಳ್ಕೊಂಡಿರೋ ತಾಯಂದಿರು ಮಾತಾಡುವಾಗ ನನಗೂ ಕೂಡ ಸಖತ್ತು ನೋವಾಗ್ತಾ ಸಂಕಟ ಆಗ್ತಾ ಇದೆ ಅಂತ. ಬಟ್ ಇದನ್ನ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ.